ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ಕುಂದಾಪುರ ಶೈಲಿಯ ಚಿಕನ್ ಸಾರು ಯಾವ ಥರ ಮಾಡೋದು ನೋಡೋಣ ಬನ್ನಿ. ಒಂದು 1/4 ಟೀ ಸ್ಪೂನು ಮೆಂತ್ಯ ಹಾಕೋಣ. ಕೊಬ್ಬರಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನು ಕಾಳುಮೆಣಸು, ಸೋಂಪು ಕಾಳು ಒಂದು ಅರ್ಧ ಸ್ಪೂನು, ಒಂದು ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಒಣಮೆಣಸು ಖಾರಕ್ಕೆ ಎಷ್ಟು ಬೇಕಷ್ಟು, ಒಂದು ಅರ್ಧ ಇಂಚು ಚಕ್ಕೆ, ಸ್ವಲ್ಪ ಜಾಯಿಕಾಯಿ, ನಿಮ್ಮ ಹತ್ರ ಜಾಯಿಕಾಯಿ ಇದ್ರೆ ಹಾಕಿ, ಇಲ್ಲ ಅಂದರೆ ಇಲ್ಲ, ಒಂದು 3-4 ಲವಂಗ, ಗಸಗಸೆ ಇಲ್ಲ ನಮ್ಮಲ್ಲಿ, ಅದಕ್ಕೇ ನಾನು ಖಾಲಿಯಾಗಿದೆ. ಒಂದು 3 ಗೋಡಂಬಿ ಹಾಕ್ತಾಯಿದ್ದೀನಿ, ಒಂದು ಏಲಕ್ಕಿ, ಸ್ವಲ್ಪ ಪಲಾವ್ ಎಲೆ. ಇವನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮೀಡಿಯಂ ಫ್ಲೇವರ್ಲಿ ಸಣ್ಣ ಉರಿ ಚೆನ್ನಾಗಿ ಫ್ರೈ ಆಗಲಿ. ಒಂದು 3 ಧನಿಯಾ ಟೇಬಲ್ ಸ್ಪೂನು ಧನಿಯಾ, ನೀವು ಚಿಕನ್ ಎಷ್ಟು ಮಾಡ್ತೀರಾ ಅಷ್ಟು ನೋಡಿ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ, ಹಾಗಾಗಿ ನಾನು ನಮ್ಮ ಮನೇಲಿ ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಒಗ್ಗರಣೆಗೆ ಹಾಕೋದು ಬೇಡ, ಹಾಗೆ ಹಾಕೋಣ ರುಬ್ಬಕ್ಕೆ. ನಾನು ಹುಣಸೆ ಹಣ್ಣು ಹಾಕ್ತಾ ಇಲ್ಲ, ಹಾಗಾಗಿ ಒಂದು ಹುಳಿ ಟೊಮೊಟೊ ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಮೀಡಿಯಂ ಫ್ಲೇವರ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ. ನಾನು ಇವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ. ನೀರು ದೋಸೆನೂ ಕೂಡ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ. ಮನೇಲಿರೋ ಐಟಮ್ಗಳೆಲ್ಲ ಹಾಕಿಬಿಟ್ಟು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕುಂದಾಪುರ ಶೈಲಿ ಚಿಕನ್ನು ತುಂಬಾ ಟೇಸ್ಟಿ ಬರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ. ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕೋಣ, ಮತ್ತು ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಇವಾಗ ಆಗಿದೆ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಒಂದು ಅರ್ಧ ಚಿಪ್ಪು ಕಡಿಮೆ ಇದೆ, ನಿಮ್ಮ ಕಾಯಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಚಿಕನ್ ಎಷ್ಟು ಮಾಡ್ತೀರಾ ಅಂತ. ನಾನು ಸ್ವಲ್ಪ ಒಂದು ಅರ್ಧ kg ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ತುರಿದಿಲ್ಲ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ ಈ ಥರ ಹುರಿದ್ಬಿಟ್ಟು ಮಾಡೋದ್ರಿಂದ ಕೆಡೋದು ಇಲ್ಲ, ಸಾಂಬಾರು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಒಂದು 3 ನಿಮಿಷ ಈ ಥರ ಇಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ 2-3 ನಿಮಿಷ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ನಿಮಿಷ ಫ್ರೈ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ ನೀಟಾಗಿ. ಆಗಿದೆ, ಆಫ್ ಮಾಡೋಣ. ಪಾತ್ರೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕಿದ್ರೆ ಸಾಕು. ಏಕೆಂದರೆ ವಿತ್ ಸ್ಕಿನ್ ಇದೆ, ಆಯಿಲ್ ಐಟಮ್ದು ಪೀಸು ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕದಾಗಿ ಹೆಚ್ಚಿರೋದು, ಒಂದು ದಪ್ಪ ಗಾತ್ರದ ಈರುಳ್ಳಿ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡೋಣ. ನೀಟಾಗಿ ಫ್ರೈ ಆಗಬೇಕಿದು ಆಯಿಲಲ್ಲಿ. ನೀಟಾಗಿ ಫ್ರೈ ಆಗಲಿ ಒಂದು 2 ನಿಮಿಷ. ಕೊಬ್ಬರಿ ಎಣ್ಣೆ ಹಾಕಿ ಚಿಕನ್ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇಲ್ಲಿ ಹಸಿ ವಾಸನೆ ಎಲ್ಲ ಹೋಗುತ್ತಂತ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಒಂದು 2 ನಿಮಿಷ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ, ಒಂದು ಅರ್ಧ kg ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಸ್ಕಿನ್ನೇ ಇದೆ ಇದರಲ್ಲಿ, ಅದಕ್ಕೆ ನಾನು ಆಯಿಲ್ ಕಡಿಮೆ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಚಿಕನ್, ಮಾತ್ರ ತುಂಬ ಚೆನ್ನಾಗಿದೆ ಇವತ್ತು.
ಒಂದು 5 ನಿಮಿಷ ಫ್ರೈ ಆಗಲಿ. ಇದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಈರುಳ್ಳಿ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೋಣ, ಸ್ವಲ್ಪ ಕಡಿಮೆನೇ ಹಾಕೋಣ, ಯಾಕೆಂದರೆ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀಟಾಗಿ ಒಂದು 5 ನಿಮಿಷ ಆಯಿಲಲ್ಲಿ ಫ್ರೈ ಆಗಲಿ. 10 ನಿಮಿಷ ಮುಚ್ಚಿ ಚೆನ್ನಾಗಿ ಬೆಂದಿದೆ. ತಿರ್ಸಿ ಬೇಯಿಸಿದ್ದೀನಿ ನಾನು ಒಂದು 10 ನಿಮಿಷ. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ, ಅದೆಲ್ಲ ಬಿಟ್ಕೊತ ಇದೆ. ಇವಾಗ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಸಾಲೆಗೆ ನೀರು ಆ್ಯಡ್ ಮಾಡಿದ್ದೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು, ಜಾಸ್ತಿ ನೀರು ಆ್ಯಡ್ ಕೊಡಲ್ಲ. ಸ್ವಲ್ಪ ಗಟ್ಟಿ ಸಾಂಬಾರು ಮಾಡ್ತಾಯಿದ್ದೀನಿ. ನಿಮಗೆ ನೀರು ಸಾಂಬಾರು ಎಷ್ಟು ತೆಳಿಬೇಕು ಅಷ್ಟು ನೀರು ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಸಾಂಬಾರು, ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ. ಸಾರಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ಒಂದು 10 ರಿಂದ 15 ನಿಮಿಷ ನೀಟಾಗಿ ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಬೆಂದರೆ ಚಿಕನ್ನು ಯಾವುದಾಗಲಿ, ತರಕಾರಿ ಆಗಲಿ, ಫಿಶ್ ಆಗಲಿ ಯಾವುದಾದ್ರೂ ಕೂಡ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿ ಏನು ಸಖತ್ತಾಗಿ ಬಂದಿದೆ. ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ನೀರು ದೋಸೆ ಮಾಡೋದನ್ನು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಚಿಕನ್ ಸಾಂಬಾರಿಗೆ ನಮ್ಮ ಮನೇಲಿ ನೀರು ದೋಸೆ ಅಂದರೆ ಎಲ್ರಿಗೂ ಇಷ್ಟ, ಹಾಗಾಗಿ ನೀರು ದೋಸೆ ಮಾಡ್ತಾ ಇದ್ದೀನಿ. ಇದೊಂದು 10 ರಿಂದ 15 ನಿಮಿಷ ನೀಟಾಗಿ ಚೆನ್ನಾಗಿ ಬೆಂದ್ಕೊಳ್ಳಿ. ಮುಚ್ಚಿಬಿಟ್ಟು ಚೆನ್ನಾಗಿ ಅವಾಗ ತಿರ್ಸ್ಕೊತಾ ಇರಬೇಕು. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೇಯಲಿ. ಮುಚ್ಚಿ ತಿರ್ಸ್ಕೊತಾ ಇರಬೇಕು. ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು 15 ನಿಮಿಷ ಫ್ರೈ ಆಗಲಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಉಪ್ಪು ನೋಡಿದ್ದೆ ನಾನು, ಉಪ್ಪು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಖಾರ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ಸಪ್ರೇಟಾಗಿ. ನಾನು ಹುಣಸೆ ಹಣ್ಣು ಹಾಕಿರಲ್ಲ, ಟೊಮೆಟೊ ಹಣ್ಣು ಹಾಕಿದ್ದೆ. ಒಂದು ಸ್ವಲ್ಪ ಹುಳಿ ಕಡಿಮೆ ಇದೆ ಅನಿಸುತ್ತೆ, ಹಾಗಾಗಿ ನಮ್ಮ ಕಡೆ ವಾಟೆ ಹುಳಿ ಅಂತ ಸಿಗುತ್ತೆ, ಅದನ್ನೊಂದು 2 ಪೀಸ್ ಹಾಕ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಕುದೀತಾ ಇದೆ. ಇದೆಲ್ಲ ಬೆಂದಮೇಲೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಆಯಿಲೆಲ್ಲ ಸೈಡ್ ಬಂದುಬಿಡುತ್ತೆ. ಬೆಂದ್ಬಿಟ್ಟು ಗಟ್ಟಿ ಮಾಡ್ತಾಯಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿ ಬರ್ತಾಯಿದೆ. ಮಸಾಲೆ ಕೂಡ ಚಿಕನ್ ಪೀಸಲ್ಲಿ ಅಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ, ಅಷ್ಟು ಚೆನ್ನಾಗಿದೆ ಸಾಂಬಾರು. ಮುಚ್ಚಿಬಿಟ್ಟು ಒಂದು 15 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬೇಯಲಿ. ದೋಸೆಗೆ ರಾತ್ರಿ ಅಕ್ಕಿ ನೆನೆ ಹಾಕಿ 1-2 ಸಲ ವಾಶ್ ಮಾಡಿಟ್ಟಿದ್ದೆ. ಇವಾಗ 1-2 ಸಲ ವಾಶ್ ಮಾಡಿದ್ದೀನಿ. ಸ್ವಲ್ಪ ಒಂದಿಷ್ಟು ಕಾಯಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಉಪ್ಪೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೈಸಾಗಿ. ಎಲ್ಲ ಅಕ್ಕಿ ಕೂಡ ಕ್ಲೀನಾಗಿ ರಾತ್ರಿನೇ ನೆನೆ ಹಾಕಬೇಕು. ನೀರು ದೋಸೆ ಮಾಡಬೇಕಂದ್ರೆ ಆವಾಗ ನೆನೆ ಹಾಕಿ ಆವಾಗ ದೋಸೆ ಮಾಡೋಕ್ಕಾಗಲ್ಲ, ಒಂದು 2 ಅವರ್ಸ್ ಆದರೂ ನೆನೆ ಹಾಕಬೇಕು. ಇದು ನಾನು ರಾತ್ರಿ ನೆನೆ ಹಾಕಿದ್ದೆ, ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಕೊಳ್ಳೋಣ. ಕಾಯಿ ಹಾಕಿಬಿಟ್ಟು ಸ್ವಲ್ಪ ನೋಡಿ ನೀಟಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ, ಚೆನ್ನಾಗಿ ಬಂದಿದೆ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ನಮ್ಗೆ ಎಷ್ಟು ನೀರು ಬೇಕು ಆ ಥರ ಹಾಕ್ಕೊಂಡು, ತೆಳು ಇರಬಾರ್ದು, ತುಂಬಾ ತೆಳು ಇರಬಾರ್ದು, ಆಮೇಲೆ ದೋಸೆ ಎತ್ತಕ್ಕೆ ಬರಲ್ಲ. ಹಂಚಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ತೆಳು ಮಾಡಿಕೊಂಡ್ರೆ ಈ ಥರ ತೆಳು ಇರಬೇಕು. ಈ ಥರ ತೆಳು ಇದ್ದರೆ ಸಾಕು. ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ಚಿಕನ್ ಸಾಂಬಾರು ಆಗಿದೆ. ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಸೈಡ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕುಂದಾಪುರ ಚಿಕನ್ ಅಂದರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ. ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ, ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ದೋಸೆ ಜೊತೆ ದೋಸೆ ಮಾಡೋದು ನೋಡೋಣ ಬನ್ನಿ ಯಾವ ಥರ ಅಂದ್ಬಿಟ್ಟು. ನೋಡಿ ಸಾಂಬಾರು ಇಳಿಸ್ಕೊಳ್ಳೋಣ. ಚೆನ್ನಾಗಾಗಿದೆ ಇದು. ಇವಾಗ ದೋಸೆ ಮಾಡ್ಕೊಳ್ಳೋಣ. ದೋಸೆ ಕಬ್ಬಣದ ಕಾವಲಿ ಇದ್ದರೆ ಚೆನ್ನಾಗಿರುತ್ತೆ ನೀರು ದೋಸೆಗೆ. ನಾನು ಕಬ್ಬಣ ಕಾವಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ತವಾದರೆ ಚೆನ್ನಾಗಿ ಬರಲ್ಲ ದೋಸೆ. ಬರುತ್ತೆ ಆದರೆ ಅಷ್ಟು ಟೇಸ್ಟಿಯಾಗಿ ಡಿಫ್ರೆಂಟ್ ಟೇಸ್ಟ್ ಬರಲ್ಲ. ನೀರು ದೋಸೆ ಸಾಫ್ಟಾಗಿ ನೋಡಿ ಕಬ್ಬಣದ ಕೌಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಿಲಿ ಇದು 2 ನಿಮಿಷ. ಕೌಲಿ ಚೆನ್ನಾಗಿ ಕಾದಿದೆ. ಈ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀರು ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈ ಥರ ಆಯಿಲ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೌಲಿ ಕಾದಿರಬೇಕು. ಜಾಸ್ತಿನೂ ಕಾದಿರಬಾರ್ದು, ಅಂದರೆ ದೋಸೆ ತಳ ಹಿಡ್ಬಿಡುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಉಜ್ಕೊಬೇಕು.
ನಾನ್ ಸ್ಟಿಕ್ ಕವಲಿಲಿ ಮಾಡಿದ್ರೆ ಒಂದು ಟೇಸ್ಟು, ಈ ಕಬ್ಬಣದ ಕವಲಿಲಿ ಮಾಡಿದ್ರೆ ಒಂದು ಟೇಸ್ಟ್ ಬರುತ್ತೆ ನೋಡಿ. ಇವಾಗ ದೋಸೆ ಹಾಕೊಳ್ಳೋಣ ನೋಡಿ. ಹಿಟ್ಟು ರೆಡಿ ಇದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಎಷ್ಟು ನೀರು ಬೇಕು ಅಷ್ಟೇ ಆ್ಯಡ್ ಮಾಡ್ಕೊಬೇಕು, ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬಾರ್ದು ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿರ್ತದೆ ಸಾಫ್ಟಾಗಿ ನೋಡಿ. ಈ ಥರ ನೀರು ದೋಸೆ ಮುಚ್ಚಿಬಿಟ್ಟು ಈ ಥರ ಒಂದು 2 ನಿಮಿಷ ಬೇಯಿಸ್ಬೇಕು. ಆಗಿದೆ ಒಂದು 2 ನಿಮಿಷ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀರು ದೋಸೆ ಮಾಡೋದು ತುಂಬಾ ಈಸಿ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಕೌಲಿ ಕಾಯ್ದಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಮತ್ತೊಂದು ಆ್ಯಡ್ ಮಾಡ್ಕೊಳ್ಳೋಣ, ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ನೋಡಿ. ಕಾಯಿ ಸ್ವಲ್ಪ ಹಾಕಿಬಿಟ್ಟು ಈ ಥರ ನೀರು ದೋಸೆ ಮಾಡಿಕೊಂಡ್ರೆ ಚಿಕನ್ ಸಾರು, ಮಟನ್ ಸಾಂಬಾರು, ಫಿಶ್ ಸಾಂಬಾರು, ತರಕಾರಿ ಸಾಂಬಾರು, ಚಟ್ನಿ ಯಾವುದಕ್ಕಾದ್ರೂ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಆದರೆ ಕಬ್ಬಣದ ಕವಲಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಹೋಟೆಲಲ್ಲಿ ತೊಗೊಂಡು ತಿನ್ನೋ ಬದಲು ಈ ಥರ ಮನೆ ಮಾಡ್ಕೊಬೋದು ನೋಡಿ. ಮತ್ತೆ ಹಾಕೊಳ್ಳೋಣ ಇನ್ನೊಂದು ದೋಸೆನ ನೋಡಿ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೋಡಿ. ನೀರು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಸಾಫ್ಟಾಗಿ. ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಆಗಿದೆ. ಇವಾಗ ನಿಧಾನ ತೆಕ್ಕೊಬೇಕು, ಬಿಸಿ ಇರುತ್ತೆ ನೋಡಿ. ನೀರು ದೋಸೆ ತುಂಬಾ ಚೆನ್ನಾಗಿ ಬಂದಿದೆ, ಈ ಥರ ಸಾಫ್ಟಾಗಿ ನೋಡಿ. ಈ ಥರ ನೀವು ಸಂಡೇ ಮನೇಲಿದ್ದಾಗ ಮಕ್ಕಳಿಗೆ ಬಾಕ್ಸಿಗೆ ಎಲ್ಲ ಮಾಡಿಕೊಟ್ರೆ ನೀರು ದೋಸೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬರೀ ಸರ್ವ್ ಮಾಡ್ಕೊಳ್ಳೋಣ. ನೀರು ದೋಸೆ ಜೊತೆ ಚಿಕನ್ ಸಾಂಬಾರು ಸರ್ವ್ ಮಾಡೋಣ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀರು ದೋಸೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟಾಗಿ ನೋಡಿ. ಚಿಕನ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕುಂದಾಪುರ ಸ್ಟೈಲ್ ಚಿಕನ್ ಸಾಂಬಾರು ನೋಡಿ, ಸಖತ್ತಾಗಿ ಬಂದಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.